ಗುರುಗಳೇ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಇವರು ಒಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ಪ್ರಿಯಾಂಕಾ ಪೂಜಾರಿ ಅಂತ ಹೇಳಿಬಿಟ್ಟು ಇವರ ಒಂದು ವಯಸ್ಸು ನೋಡೋದಾದರೆ 29 ವರ್ಷ ಕಳೆದಿದ್ದೇನೆ ನೋಡಿ ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಊರು ನೋಡೋದಾದರೆ RT ನಗರ, ಬೆಂಗಳೂರು ಸಿಟಿ ಅವರು ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಇವರ ಒಂದು ತೂತ ನೋಡೋದಾದರೆ ರಸ ತುಂಬಿದ ನಿಂಬೆ ಹಣ್ಣಿನ ಹಾಗೆ ದಿನ ರಾತ್ರಿ ಮಲಗುವ ಮುಂಚೆ ನೋಡಿದರೆ ಕಾಣುತ್ತದೆ. ಆ ಒಂದು ಅವಕಾಶ ನಿಮಗೆ ಸಿಗುತ್ತದೆ ನೋಡಿ ನನ್ನ ಬಳಿ ಬಂದು ನನ್ನ ತೂತ ನೋಡೋದಕ್ಕೆ ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಪರಿಹಾರ ನೋಡೋದಾದರೆ ಇವರ ಒಂದು ಸಮಸ್ಯೆಗೆ ಗಂಡನ ಬಿಟ್ಟು ಬೇರೆ ಸಂಬಂಧ ಬೆಳೆಸಿದರೆ ನನ್ನ ಒಂದು ತೂತದ ದಾಹ ತೀರುತ್ತದೆ ಅನ್ನುವ ಒಂದು ಪರಿಹಾರ ನನಗೆ ಇತ್ತೀಚೆಗೆ ಕಂಡುಕೊಂಡಿದ್ದೇನೆ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ಮನೆಯಲ್ಲಿ ಜಾಸ್ತಿ ಖರ್ಚು ಆಗಿದೆ ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಗಂಡ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಅಟೆಂಡರ್ ಆಗಿ ಕೆಲಸವನ್ನು ಮಾಡುತ್ತಿದ್ದಾನೆ. ಅವನಿಗೆ ತಿಂಗಳು ಕೊನೆಗೆ ಬರುವ ಸಂಬಳ 32,000 ಬರುತ್ತದೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಗಿಂಬಳ ತರುವುದಿಲ್ಲ ಅವರು ಅಂತ ಹೇಳಿಕೊಂಡಿದ್ದಾರೆ. ಅವರು ತಮ್ಮ ಬರುವ ಸಂಬಳಕ್ಕಿಂತ ಜಾಸ್ತಿ ಮನೆಯ ಕಮಿಟ್ಮೆಂಟ್ ಜಾಸ್ತಿ ಮಾಡಿಕೊಂಡಿದ್ದಾನೆ. ಅದನ್ನು ತೀರಿಸಲು ಅವರ ಫ್ರೆಂಡ್ಸ್ ಹತ್ತಿರ ಸಾಲವನ್ನು ಮಾಡಿಕೊಂಡಿದ್ದಾನೆ. ಅದಕ್ಕೆ ನಾನು ಅವರಿಗೆ ಕೈ ಜೋಡಿಸುವ ಬೇಕು ಅನ್ನುವ ನಿರ್ಧಾರವನ್ನು ಮಾಡಿದ್ದೇನೆ. ಅದು ಯಾವುದೇ ರೀತಿಯ ಕೆಲಸವಾಗಿದ್ದರೂ ನಾನು ಮಾಡುವುದಕ್ಕೆ ಸೈ ಅಂತ ಮನಸ್ಸಿಗೆ ಇಂದ ಒಪ್ಪಿಗೆಯನ್ನು ಕೊಟ್ಟಿದ್ದೇನೆ ಅವರಿಗೆ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಮನೆಯಲ್ಲಿ ಜಾಸ್ತಿ ಖರ್ಚು ಆಗಿದೆ ನೋಡಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಇದರ ಜೊತೆಗೆ ಇವರ ಬಳಿ ಇರುವ ಮತ್ತು ಇವರ ಗಂಡ ಚಾಲನೆ ಮಾಡುತ್ತಿರುವ ಬೈಕ್ ಹೊಂಡಾ ಲಿಯೋ ಬೈಕ್ ರಿವ್ಯೂ ನೋಡೋದಾದರೆ ಇದರ ಒಂದು ಇಂಜಿನ್ ನೋಡೋದಾದರೆ 109.51 cc. ಹಾಗೆ ಇದರ ಒಂದು ಪವರ್ ನೋಡೋದಾದರೆ 8.79 PS. ಇದರ ಒಂದು ಟಾರ್ಕ್ ನೋಡೋದಾದರೆ 9.30 Nm. ಇದರ ಒಂದು ಮೈಲೇಜ್ ನೋಡೋದಾದರೆ 60 km/L ಕೊಡುತ್ತದೆ. ಹಾಗೆ ಇದರ ಒಂದು ಖರಾಬ್ ವೇಟ್ ನೋಡೋದಾದರೆ 113 kg. ಇನ್ನು ಬ್ರೇಕ್ಸ್ ನೋಡೋದಾದರೆ ಡ್ರಮ್ ಟೈಪ್ ಇದೆ ಅಂತ ಹೇಳಿಕೊಂಡಿರೋದು. ಹಾಗೆ ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ನೋಡೋದಾದರೆ 78,500 to 82,500K ಗೆಟ್ ಆನ್ ರೋಡ್ ಸಿಗುತ್ತದೆ ನೋಡಿ ಈ ಒಂದು ಗಾಡಿ ಅಂತ ಹೇಳಿಕೊಂಡಿದ್ದಾರೆ. ಜೊತೆಗೆ ಗೂಟ ಇರುವ ಗಂಡಸರು ಬಂದರೆ ಸಿಗುತ್ತದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಗಂಡ ಆಫೀಸ್ಗೆ ಹೋದ ಮೇಲೆ ನಾನು ಮನೆಯಲ್ಲಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿಕೊಳ್ಳಬೇಕು ಅಂತ ಅಂದುಕೊಂಡಿದ್ದೇನೆ ಅಂತ ಹೇಳಿಕೊಂಡಿರೋದು. ಅದು ಏನೆಂದರೆ ಬರುವ ಗಂಡಸರಿಗೆ ತೂತದ ಸುಖವನ್ನು ಕೊಟ್ಟು ಅವರು ಕೊಟ್ಟಷ್ಟು ದುಡ್ಡು ಪಡೆದುಕೊಳ್ಳುವುದು. ಹೀಗೆ ಬೇರೆ ಗಂಡಸರ ಗೂಟಕ್ಕೆ ತೃಪ್ತಿ ಕೊಡುವ ಸೇವೆ ಮಾಡಿದರೆ 7 ಜನ್ಮದ ಪುಣ್ಯ ಸಿಗುತ್ತದೆ ಅನ್ನುವ ನಂಬಿಕೆ ನನ್ನದಾಗಿದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಮನೆಯು ಹತ್ತಿರ ಬಂದು ಕರೆಯನ್ನು ಮಾಡಿ ಕರಿತೀನಿ ಒಳಗಡೆ ನಿಮ್ಮನ್ನು, ಇಲ್ಲ ಅಂದರೆ ನಾನು ನಿಮ್ಮ ಜಾಗಕ್ಕೆ ಬರುವುದಕ್ಕೆ ಆಗುವುದಿಲ್ಲ, ಏಕೆಂದರೆ ನನ್ನ ಬಳಿ ಅಷ್ಟೊಂದು ಹಣವಿಲ್ಲ. ಆದ್ದರಿಂದ ನೀವೇ ನನ್ನ ಬಳಿಗೆ ಬಂದರೆ ನಿಮಗೆ ಸಾಕಾಗುವಷ್ಟು ಸುಖವನ್ನು ಕೊಟ್ಟು ನೆಮ್ಮದಿಯಿಂದ ಮನೆಗೆ ಹೋಗುವ ರೀತಿಯಲ್ಲಿ ನೋಡಿಕೊಳ್ಳುವ ಜವಾಬ್ದಾರಿ ನನ್ನ ಮೇಲಿರುತ್ತದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಗೂಟ ಇರುವ ಗಂಡಸರು ಬಂದರೆ ಸಿಗುತ್ತದೆ ನೋಡಿ ನನ್ನ ಒಂದು ತೂತ ಅನ್ನೋದ್ರ ಬಗ್ಗೆ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವರೊಂದು ಮೊಬೈಲ್ ನಂಬರ್ ಬೇಕಂದರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗೋ ಮುಖಾಂತರ ಇವರೊಂದು ಮೊಬೈಲ್ ನಂಬರ್ ನಿಮಗೆ ಸಿಗುತ್ತದೆ. ಸಿಕ್ಕ ನಂತರ ಕರೆ ಮಾಡಿ ನಿಮ್ಮ ಒಂದು ಮನದಾಳದ ಮಾತನ್ನು ಇವರೊಂದಿಗೆ ಹೇಳಿಕೊಂಡು ಸೆಟ್ ಮಾಡಿಕೊಳ್ಳಬಹುದು.